ನಮಸ್ಕಾರ, ನಾನು ನವಿತಾ ಜೈನ್. ಮಹಿಳೆಯರಿಗೆ ಗುಡ್ ನ್ಯೂಸ್. ಈಗಾಗಲೇ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನ ಮಾಡಿದ್ದು, ಯಾರ್ಯಾರು ಮಹಿಳಾ ಸಿಬ್ಬಂದಿಗಳು ಕೆಲಸವನ್ನ ಮಾಡೋದಕ್ಕೆ ಕಚೇರಿಗಳಿಗೆ ಹೋಗ್ತಾರೋ ಅವರಿಗೆ ವೇತನ ಸಹಿತ 1 ದಿನದ ರಜೆಯನ್ನ ಕೊಡಬೇಕು ಅಂತ ಹೇಳಿ ಇದೀಗ ಸರ್ಕಾರ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದೆ. ಈ ಮೂಲಕ ಸರ್ಕಾರಿ ನೌಕರರು, ಗುತ್ತಿಗೆ ನೌಕರರು, ಹೊರ ಗುತ್ತಿಗೆಯಲ್ಲಿ ಯಾರೆಲ್ಲ ಕೆಲಸವನ್ನ ನಿರ್ವಹಣೆ ಮಾಡ್ತಾರೋ ಮಹಿಳೆಯರು, ಅವರೆಲ್ಲರಿಗೂ ಕೂಡ ಸರ್ಕಾರದ ಆರ್ಥಿಕ ಇಲಾಖೆಯ ಅಧೀನ ಕಾರ್ಯದರ್ಶಿಯವರು ಈಗ ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನು ಮುಂದೆ 1 ದಿನದ ವೇತನ ಸಹಿತ ರಜೆಯನ್ನ ಕೊಡಬೇಕು. ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ವೈದ್ಯಕೀಯ ಪ್ರಮಾಣ ಪತ್ರವನ್ನ ಕೊಡುವಂತಹ ಅವಶ್ಯಕತೆ ಇಲ್ಲ. ಅವರಿಗೆ ರಜೆಯನ್ನ ನೀಡಬೇಕು ಅನ್ನುವಂತಹ ಅಧಿಕೃತ ಆದೇಶವನ್ನ ಈಗಾಗಲೇ ಹೊರಡಿಸಲಾಗಿದೆ. 18 ರಿಂದ 52 ವರ್ಷದ ಒಳಗಿನ ಮಹಿಳೆಯರು ಈ ಒಂದು ವೇತನ ಸಹಿತ ಋತುಚಕ್ರದ ರಜೆಯನ್ನು ಕೂಡ ಪಡೆಯುವುದಕ್ಕೆ ಅರ್ಹರಾಗಿದ್ದಾರೆ. ಇದರಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಹೆಚ್ಚಳ ಸೇರಿದಂತೆ ಅವರಿಗೆ ಆಗಿರುವಂತಹ ಇದರಿಂದ ಆಗುವಂತಹ ಅನೇಕ ಸಮಸ್ಯೆಗಳನ್ನ ಹೊರತರುವಂತಹ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಈ ಕಾರಣಕ್ಕಾಗಿಯೇ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಈ ತಿಂಗಳಿನಿಂದಲೇ ಮಹಿಳೆಯರು 1 ದಿನದ ವೇತನ ಸಹಿತ ಋತುಚಕ್ರ ರಜೆಯನ್ನ ಪಡೆದುಕೊಳ್ಳುವುದಕ್ಕೆ ಅರ್ಹರಾಗಿದ್ದಾರೆ. ಆದರೆ ಈಗಾಗಲೇ ಕೆಲವು ಸಂಘಟನೆಗಳು ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿವೆ. ಕೋರ್ಟ್ಗೂ ಕೂಡ ಹಾಕಿರೋದನ್ನ ಗಮನಿಸಬಹುದು. ಆದರೆ ಮಹಿಳೆಯರು ಇನ್ನು ಮುಂದೆ ವೇತನ ಸಹಿತ ಋತುಚಕ್ರ ರಜೆಯನ್ನ ಪಡೆದುಕೊಳ್ಳಬಹುದು.